ಲಕ್ಷ್ಮಣ, ಸೀತಾ, ರಾಮ, ಲಕ್ಷ್ಮಣ, ರಾಮ. ರಾಮನು ಅರಣ್ಯವಾಸಕ್ಕೆ ಹೊರಟು ಹೋದನು. ಇನ್ನೆಲ್ಲಿಯ ರಾಮನು? ಅಯ್ಯೋ, ನನ್ನ ರಾಮನು ವನವಾಸಕ್ಕೆ ಹೊರಟೇವು. ಚಾಂಡಾಳಿನಿ, ವಂಶಘಾತಕಿ, ಎಮ್ಮೋರಿ ಸ್ವರೂಪಳೆ. ಏನಾದರೂ ಅಂದುಕೊಳ್ಳಿ, ಮನಸ್ಸಾದ್ರೂ ಹೇಗೆ? ನಿನ್ನ ಹೃದಯವು ಇಷ್ಟೊಂದು ಕಠಿಣವಾಗಲು ಕಾರಣವೇನೆ? ಇಲ್ಲ ಇಲ್ಲ, ರಾಮನು ಭರತನಿಗಿಂತಲೂ ರಾಮನ ಮೇಲೆ ಅತಿಯಾದ ಪ್ರೀತಿ ಇದೆ ಅಂತ ಹೇಳುತ್ತಿದ್ದೆಯಲ್ಲ. ಎಲ್ಲ ಕೈಕ, ಎಲ್ಲ ಆ ನಿನ್ನ ಪ್ರೀತಿ ಎಲ್ಲಿ ಮಾಯವಾಯಿತೆ? ಎಲ್ಲಿ ಮಾಯವಾಯಿತೆ? ವಂಶದ ಕೀರ್ತಿ ಬೆಳಗಿಸುವ ಇಚ್ಛೆಯೂ ನಿನಗಿಲ್ಲ. ಇಲ್ಲ, ಲೋಕಾಭಿರಾಮನಾದ ಪುತ್ರನ ಮೇಲೆ ಪ್ರೇಮವಿಲ್ಲ. ಇಲ್ಲ, ಪ್ರೇಮವಿಲ್ಲ. ಭಾಗ್ಯಲಕ್ಷ್ಮಿ ಅಂತಿದ್ದ ಸೊಸೆಯ ಮೇಲೆ ಅಭಿಮಾನವೂ ಇಲ್ಲ. ಇಲ್ಲವೇ ಇಲ್ಲ, ಅಭಿಮಾನವೂ ಇಲ್ಲ. ಅದು ಅಲ್ಲದೆ ಕಡೆಗೆ ಮರಣೋನ್ಮುಖನಾಗುತ್ತಿರುವ ಪತಿಯ ಪ್ರಾಣ ಉಳಿಸುವ ಇಚ್ಛೆಯೂ ನಿನಗಿಲ್ಲದ. ಅಯ್ಯೋ ಚಾಂಡಾಳಿ, ರಾಮನು ವನವಾಸಕ್ಕೆ ಹೊರಟೇ ಹೋದ. ಇನ್ನು ನೀನು ನಿನ್ನ ಮಗನ ಸೌಖ್ಯದಿಂದಿರಿ, ಸೌಖ್ಯದಿಂದ. ರಾಮ, ಲಕ್ಷ್ಮಣ, ಸೀತಾ, ರಘುಕುಲೋತ್ತಮ, ಮಠತಿಯ ಮಾತಿಗೆ ಮರುಳಾಗಿ ಮೋಹದ ಮಠತಿಯ ಮಾತಿಗೆ ಮರುಳಾಗಿ ಪ್ರೇಮದ ಕುವರರ ಅಡವಿಗೆ ದುಡಿದೆ. ಪ್ರೇಮದ ಕುವರರ ಅಡವಿಗೆ ದುಡಿದೆ. ಮುಗಿಯಲಿಲ್ಲವೇ ನಿಮ್ಮ ಗೋಳಾಟವು? ತಂದೆಯ ಮರೆತನೆ ಅಯೋಧ್ಯೆಯ
ರಾಮನು ತೋರಿದನೆ ಬರಿದ ರಾಮ ಎಂಬ ನಾಮಸ್ಮರಣೆಯಿಂದ ಹೇ ರಾಮ ಹೇ ರಾಮ ಹೇ ರಘುಕುಲೋತ್ತಮ. ಅಯ್ಯೋ, ರಾಮನ ಹುಚ್ಚು ಇನ್ನೂ ಬಿಡಲಿಲ್ಲವೇ? ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆ ಕಂದ. ಕಣ್ಣೀರ ಸುರಿಸುತ್ತ ಕೊರಗಿದೆ ಕಂದ ತೊರೆದನೆ. ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯಿತು. ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಬರೆದ ನನ್ನ 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 ರಾಮನೇ. ದಾಹ ದಾಹ ನೀರು ನೀರು ದಾಹ. ಅಯ್ಯೋ, ಮರೆತಿದ್ದೆ. ಹಿಂದೆ ತಾಂಡವ ಮುನಿಯ ಶಾಪ ಹಿಂದಿಗೆ ನಿನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುವ ಸಮಯದಲ್ಲಿ ನಿನ್ನ ಬಳಿಯಲ್ಲಿ ನಿನ್ನ ಸತಿಸೂತರು ನಿನ್ನ ಬಾಯಿಗೆ ದೊಡ್ಡ ಗಮನವನ್ನು ಬಿಡಬಾರದು. ನಿತ್ಯ ಶಾಪ ಹಿಂದಿಗೆ. ರಾಮ ಲಕ್ಷ್ಮಣ ಸೀತಾ ಅದು ರಾಮನು ಪಟ್ಟಾಭಿಷಕ್ತನಾಗಿ ಒಂದು ಕಡೆ ಭರತ, ಒಂದು ಕಡೆ ಲಕ್ಷ್ಮಣ, ಮತ್ತೊಂದು ಕಡೆ ಸೀತೆ. ರಾಮ ಲಕ್ಷ್ಮಣ ಸೀತಾ ರಾಮ ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನಿಗೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮರೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಡಲಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ 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 ಪ್ರಾಣೇಶ್ವರ. Toroti kududu rasha kona kya
ಯಾರ ಕೇಳ್ವೆ ಏನ ಮಾಡ್ಬೆ ಅಣ್ಣ ತೋರುತಿ ಕುತೂಹಲ ಶಕುನ ಯಾರ ಕೇಳ್ವೆ ಏನ ಮಾಡ್ಬೆ ಸರಿಗಳೆಲ್ಲ ಕೂಗುತ್ತಿಗವ ಅಣ್ಣ ಸರಿಗಳೆಲ್ಲ ಕೂಗುತ್ತಿಗವ ಕರುಗಳನ್ನು ಓದಿಸುವ ಕರುಗಳನ್ನು ಓದಿಸುವ ಬಂದಿದೆ ಏಯ್ ಗಾಡ ಬರು ಹನುಜ, ಅಣ್ಣ ಅಮರಾವತಿಯಂತೆ ಆನಂದಕರವಾಗಿ ಎಲ್ಲೆಲ್ಲಿಯೂ ಜನರ ಸಂತೋಷ ಕೋಲಾಹಲ ಧ್ವನಿಗಳಿಂದ ಕೂಡಿರುತ್ತಿದ್ದ ಈ ನಮ್ಮ ಅಯೋಧ್ಯ ನಗರವು ಈ ರೀತಿ ಅರಣ್ಯದಂತೆ ಕಳಹಿರವಾಗಿರಲು ಕಾರಣವೇನು ಸಹೋದರ? ಏನೆಂದು ತಿಳಿಯೋಣ ಅಣ್ಣ. ಇದರಿಂದ ನನ್ನ ಮನಸ್ಸಿಗೂ ಭೀತಿ ಉಂಟಾಗುತ್ತಿರುವುದು. ಉದ್ಯೋಗಶೀಲರಾದ ಸ್ತ್ರೀ ಪುರುಷರು ಗಜ ತರುಗ ರಥ ಓಡಾಡುತ್ತಿದ್ದ ರಾಜಬೀದಿಗಳೇ ಜನಶೂನ್ಯವಾಗಿ ಸ್ಮಶಾನದಂತೆ ಕಾಣುತ್ತಿರುವವು. ಅನೇಕ ಮಂದಿರಗಳ ಬಾಗಿಲುಗಳೇ ಮುಚ್ಚಿರುವವು. ಗಂಟನಾದಗಳಿಂದಲೂ ಬೇರಿ ಕಹಳಾದಿ ಮಂಗಲ ವಾದ್ಯಗಳಿಂದಲೂ ತುಂಬಿದ್ದ ದೇವಾಲಯಗಳ ಬಾಗಿಲುಗಳೇ ತೆಗೆದಿಲ್ಲ. ಇದರಿಂದ ಅಯೋಧ್ಯೆಯ ಭಾಗ್ಯಲಕ್ಷ್ಮಿಯೇ ತೊಲಗಿ ಹೋದಂತೆ ನನ್ನ ಮನಸ್ಸಿಗೆ ಅಮಂಗಲವೇ ತೋರುತ್ತಿರುವುದು. ಇನ್ನು ನಮಗೆ ಯಾವ ಅನರ್ಥವು ಕಾದಿರುವುದೋ ಕಾಣೆ ಅಣ್ಣ. ಶತ್ರುಘ್ನ, ಅಣ್ಣ ನಾವು ಕೈಕಾಯ ನಗರವನ್ನು ಬಿಟ್ಟ ಇಂದಿನ ರಾತ್ರಿ ನಮ್ಮ ತಂದೆಯವರ ಮೇಲೆ ನನಗೊಂದು ಸ್ವಪ್ನವಾಯಿತು. ನಾನು ಚಿನ್ನನಾಗಿದ್ದ ಕಾರಣ ತಾತನು ಮಾವನು ಮಾಡಿದ್ದ ಯಾವ ಉಪಚಾರಗಳು ನನಗೆ ಬೇಕಾಗಲಿಲ್ಲ. ನಾನು ನಿನಗೆ ಅದನ್ನು ತಿಳಿಸೋಣವೆಂದರೆ ನೀನು ವ್ಯಥೆಪಡಿವೆ. ನಾನೀಗ ನಿನಗೆ ಅದನ್ನು ತಿಳಿಸುವುದಿಲ್ಲ. ಈ ದಾರಿ ಮಧ್ಯದಲ್ಲಿ ಆದ ಶಕುನಗಳನ್ನು ನೀನು ನೋಡಿದೆಷ್ಟೇ. ಈ ಶಕುನಗಳಿಗೆ ತಕ್ಕಂತೆ ಇಲ್ಲಿನ ಸ್ಥಿತಿಯು ತೋರುತ್ತಿರುವುದಲ್ಲ ಸಹೋದರ. ಹೌದಣ್ಣ, ಸತ್ಯ ಧರ್ಮಶೀಲರಾದ ತಂದೆಯು ರಾಮಲಕ್ಷ್ಮಣರು ಕುಶಲದಿಂದರವರೇ. ಅವರ ಆಧಿಪತ್ಯದಲ್ಲಿ ಅಯೋಧ್ಯೆಯ ಈ ಸ್ಥಿತಿಯು ನನ್ನ ಮನಸ್ಸಿನಲ್ಲೇನೋ ಬಹಳ ಕಾತುರ ಉಂಟಾಗುತ್ತಿರುವುದು. ಬಾ ಅಣ್ಣ, ಬೇಗನೆ ಅರಮನೆಗೆ ಹೋಗಿ ಎಲ್ಲರ ಕುಶಲವನ್ನು ತಿಳಿಯೋಣ ಅಣ್ಣ. ಬಾ ಸಹೋದರ. ನಡೆಯಣ್ಣ. ಹಣತೆ ಆರಿತು ಹಣೆಯ ಬರಹ ಆಳಿಸಿತು. ಹಣತೆ ಆರಿತು ಹಣೆಯ ಬರಹ ಆಳಿಸಿತು. ಹಣತೆ ಆರಿತು. ಪ್ರಾಣೇಶ್ವರ, ಪ್ರಿಯ ಪ್ರಾಣೇಶ್ವರ, ಮರಳುಗಾಡಿನಂತೆ ನನ್ನ
ಹಣೆಯ ಬರಹಾಳಿಸಿತು ಹಣತೆ ಆರಿತು ಹಣತೆ ಆರಿತು ಹಣತೆ ಆರಿತು. ಹಾಳಾದ ಮಂದರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿಣ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡೆನು. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯು? ಅಮ್ಮ ಅಮ್ಮ ನಮಸ್ಕಾರ. ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ ಹೀಗೆ ಬಾ ನೀವು ಈ ಮಗನೇ. ರೀತಿ ಚಿಂತಾಮಗ್ನಳಾಗಿರೋದು ಕಾರಣವೇನು ತಾಯಿ? ಅಮ್ಮ ಸಂಗತಿ ಏನಮ್ಮ ತಿಳಿಸಿರಿ. ಅಮ್ಮ ಜನಕನೇ ಅಮ್ಮ ಸದಾ ನಿಮ್ಮ ಮಂದಿರದಿರ್ತಿದ್ದ ನಮ್ಮ ಜನಕನೇ ತಾಯಿ. ಇನ್ನೆಲ್ಲಿಯ ಜನಕನಪ್ಪ, ಇನ್ನೆಲ್ಲಿಯ ಜನಕನು? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಏನು? ಜನಕ ಸ್ವರ್ಗಸ್ಥರಾದರೆ? ಹೋ ಜನಕ ಜನಕ ಜನನುತ ಪ್ರಿಯ ಪಿತಾ ಮಮನಿತ ಅಗಲಿ ಪೋ ಜನಕ ಅಮ್ಮ ಕುಮಾರ, ತಂದೆಯು ಸ್ವರ್ಗಸ್ಥರಾಗಲು ಕಾರಣವೇನು ತಾಯಿ? ನಾನೇ ಕಾರಣಳು ಮಗನೇ. ಏನು ನೀವು ಕಾರಣರೇ? ಹೌದು ಕಂದ. ಕಾರಣವೇನಮ್ಮ? ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು ಮಗನೇ. ಏನಂತಮ್ಮ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂತಲೂ, 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆನು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಟು ಹೋದರು ಮಕ್ಕಳಿರ. ಇನ್ನು ಮುಂದೆ
ಪಟ್ಟಾಭಿಷಕ್ತನಾಗಿ ಸಂತೋಷದಿಂದ ರಾಜ್ಯಭಾರವನ್ನಾಳು ಮಗನೇ. ಅಮ್ಮ, ಏನು ಈ ರಾಜಪಟ್ಟಾಭಿಷೇಕವನ್ನು ನಾನೇ ಕೊಟ್ಟುಕೊಳ್ಳಿದ್ದೇನೆ? ಅಮ್ಮ, ಇಂತಹ ಕುಲದ್ರೋಹ ಕರೆಯನ್ನು ಸಭೆಗೆಂದು ಎಷ್ಟು ದಿನದಿಂದ ಕೋದ್ದೆ. ಕುಲ ಜ್ಯೇಷ್ಠ ಪುತ್ರನು, ನನಗೆ ತಂದೆಯಂತ ಪೂಜ್ಯನು, ಧರ್ಮ ಸ್ವರೂಪನಾದ ಶ್ರೀರಾಮಚಂದ್ರನು ಕಾಡಿಗಟ್ಟಿ ದೇವೇಂದ್ರಾದಿಗಳನ್ನು ಸಹ ಸನ್ಮಾನಿತರಾದ ನಮ್ಮ ತಂದೆಯ ನೆನಪುರಿಗಟ್ಟಿ ಈ ಕೋಸಲ ರಾಜ್ಯವನ್ನು ನನಗಾಗಿ ಗಳಿಸಿಟ್ಟೆ ತಾಯಿ. ಈ ಎಂತಹ ಕಾರ್ಯ ಮಾಡಿದ ತಾಯಿ, ಅಯ್ಯೋ ಪರಮಾತ್ಮ, ನಾನು ಜನ್ಮಾಂತರದಲ್ಲಿ ಎಂತಹ ಘೋರ ಪಾಪವನ್ನು ಮಾಡಿದಂತಾಯಿತು. ಈ ಕುಲಘಾತಕ್ಕೆ ಆದ ಈ ನರರಾಕ್ಷಸರಲ್ಲಿ ಜನ್ಮವನ್ನಿಟ್ಟೆ. ಸೋದರ ಭಕ್ತರು ಆದ ನನಗೆ ಈ ವಿಷಭರಿತ ಹೃದಯರಾದ ಈ ನರರಾಕ್ಷಸರಲ್ಲಿ ಜನ್ಮವೇ. ಕುಮಾರ, ಆಗಿದ್ದೆಲ್ಲವೂ ಆಗಿ ಹೋಯಿತು ಮಗನೇ. ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲವೇ? ಇನ್ನು ಮೇಲಾದ್ರೂ ಸಿಂಹಾಸನವನ್ನೇರಿ ಸಂತೋಷದಿಂದ ರಾಜ್ಯಭಾರವನ್ನಾಡುತ್ತಲ್ಲ. ಏನು? ನಾನು ಸಿಂಹಾಸನ ಮಾಡಬೇಕೆ? ನಾನು ಸಿಂಹಾಸನ? ಎಂತಹ ಸಿಂಹಾಸನ? ಇಲ್ಲ ಕುಲಘಾತಿಗೆಯಾದ ನೀನು ಅಗಾಧವಾದ ದುರಾಸೆ ಎಂಬ ತಳೆಯ ಮೇಲೆ ಹಸೂಯೆ, ವಿವೇಕ, ಅಸಭ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅವುಗಳ ಮೇಲೆ ಪತಿದ್ರೋಹ, ಸುತದ್ರೋಹ, ಸಪತ್ನ ದ್ರೋಹ, ರಾಜ್ಯದ್ರೋಹಗಳೆಂಬ ತೊಳೆಗಳೇ ಹರಿಸಿದ ಅಪಾರವಾದ ದುಃಖವನ್ನು ರಚಿಸಿ ಅದರ ಜ್ಞಾನವೆಂಬ ವಿಶಾಲ ವೇದಿಕೆ ಮೇಲೆ ಅನ್ಯಾಯ, ಅಪಕೀರ್ತಿ, ಅಶಾಂತಿ, ಅರಿಷ್ಟಗಳೆಂಬ ಚತುಸ್ಪಾದಗಳ ಮೇಲೆ ಅಪಾರವಾದ ದುಃಖವನ್ನು ರಚಿಸಿ ದುಃಖವನ್ನು ರಚಿಸಿ ಅದರ ಮೇಲೆ ನನ್ನನ್ನು ತೋರಿಸುವುದ ಖುಷಿದೆಯಾ? ಛೇ ಡಾಕಿ, ನಿನ್ನಂತಹ ನೀಚರು ಸೂರ್ಯವಂಶದ ವಿಖ್ಯಾತ ಚಕ್ರವರ್ತಿ ನಿನ್ನಂತಹ ದೀಪವಿಲ್ಲದ ಮಂದಿರದಂತೆ ಈ ದುಃಖಾಂತಕರಮಯವಾದ ಅರಮನೆಯಲ್ಲಿ ನಾನು ಹೇಗೆ ಜೀವಿಸಲಿ? ಹೋ ರಾಮಚಂದ್ರ, ರಾಮನೇ ರಮನೆ ರವಿಯಿಲ್ಲದ ಶಮದರದಿ ಇಲಕಣಂ ಧರಲಂ ಅವರ ಕ್ಷಣವಾದುರೇ ರಾಮ. ಸುಮ್ಮನೆ ಯಾಕ್ರೋ ಎಲ್ಲ ಪ್ರೇಮ ಮೂರ್ತಿಗಳಾದ ರಾಮ, ಪ್ರೇಮ ಮೂರ್ತಿಗಳಾದ ರಾಮ, ದಶರಥ ನಗಲಿದ ಯೋಧ್ಯೆ ಅಡವಿ ಪಾಲಾಯಿತೇ ರಾಮ. ಸೌಮಿತ್ರೆಗೊಳಗಿದ ರಾಮ ಸೇವಾ ಭಾಗ್ಯ, ಸೌಮಿತ್ರೆಗೊಳಗಿದ ರಾಮ ಸೇವಾ ಭಾಗ್ಯ, ಪಾಪಿ ಭರತನ ಭಾಗ್ಯ ಇಲ್ಲವಾಯಿತೇ ರಾಮ. ಛೀ ಪಾಪಿ ಪಾಪಿ, ಪ್ರಪಂಚದವರೆಗೂ ಅಪಕೀರ್ತಿ ಗುರಿ ಆದೆಯ. ಸೇರಿಸು ಮಗನೇ, ಶಾಂತನಾಗು, ಸಹನೆಯಿಂದ ಇರು, ಸಮಾಧಾನ ಹೊಂದು ಕಂದ. ಛೀ ಸಾಕು, ಏನು ನನಗೆ ಸಹನೆ ಎಲ್ಲಿಯದು, ಶಾಂತಿ ಎಲ್ಲಿಯದು? ಕುಲಘಾತಕಿ ನಿರ್ಮಲ ಏನು ಹೇಗೆ ವಂಶಾಕಾರದಲ್ಲಿ ಥೋಲ ಕೂಟ ವಿಷಮೃತ ಜನಿಸಿ ಉಭಯ ಮಂಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೆ. ಸುಖ ಸೌಭಾಗ್ಯಗಳನ್ನು ಅಂತ್ಯ ಮಾಡಿದೆ. ಕಠೋರ ರಾಕ್ಷಸದ ನೀನು ನನಗೆ ತಾಯಿಯೂ ಅಲ್ಲ, ಕುಮಾರ, ನಾನು ನನಗೆ ಮಗನೂ ಅಲ್ಲ, ಭರತ, ನೀನು ನನಗೆ ಮಾತ್ರವಲ್ಲದೆ ಈ ಲೋಕಕ್ಕೆ ಮಹಾಶತ್ರುವಾಗಿರುವೆ. ಲೋಕ ಘಟಕರು ವಹಿಸುವುದು ಕ್ಷತ್ರಿಯ ಕರ್ತವ್ಯ. ಆದ ಕಾರಣ ಕೈಕೆಯನ ಎಲ್ಲ ಬೆಲ ಕಡಿಸಬದಿದ್ದು
ಕೈಕೆಯನ್ನು ಇಲ್ಲದೆಲ್ಲ ಕಡುಚವದಿಂದು ಒಲ್ಲದೆ ಕಳೆಯಲ್ಲ ಮಾಯವ ಒಲ್ಲದೆ ಕಳೆಯಲ್ಲ ಮಾಯವ ಹೊಲ್ಲು ಮುರಿವೆ ಸೊಲ್ಲದೊಳಗಿಪ್ಪ ಸೊಲ್ಲುಗನ್ನು ಹಿಟ್ಟೀಟ ಕೈಕೆಯನ್ನು ಇಲ್ಲದೆಲ್ಲ ಕಡುಚವದಿಂದು ಅಣ್ಣ ರಾಮನ ಹಡವಿ ಗಟ್ಟಿದ ಬಂಡ ಗಳಿಸಿದ ದಂಡ ಕೈಕೆಯ ಅಣ್ಣ ರಾಮನ ಹಡವಿ ಗಟ್ಟಿದ ಬಂಡ ಗಳಿಸಿದ ದಂಡ ಕೈಕೆಯ ಒಲ್ಲುವುದು ಈತ ಕೈಕೆಯನ್ನು ಇಲ್ಲದೆಲ್ಲ ಕಡು ಜವದಿಂದ ಇಲ್ಲದೆಲ್ಲ ಕಡು ಜವದಿಂದ ಇಲ್ಲದೆಲ್ಲ ಕಡು ಜವದಿಂದ ಛೀನಿಟೈ ನಿನ್ನೊಂದಿಗೆಲ್ಲ ಒಲಿಸಿ ಧರ್ಮಮೂರ್ತಿಯಾದ ರಾಮಚಂದ್ರ ಕರೆತಂದು ಈ ರಾಜಸಿಂಹಾಸನ ಮೇಲೆ ಕುಳ್ಳಿರಿಸಿ ಆತನಿಗೆ ಪ್ರತಿಯಾಗಿ ನಾನೇ ಮುಗಿಸಲಿಕ್ಕೆ ಹೋಗಿದ್ದು ಇದೋ ನಿನ್ನ ಈಗಲೇ ಮುಗಿಸ್ತೇನೆ. ಕೊಲ್ವರೇ ಮಾನಿತನೇ ಅಣ್ಣ ಶಾಂತರಂಗಣ್ಣ ಮಾತೆಯ ಕೊಲ್ವರೇ ಮಾನಿತನೇ ನೀತಿವಂತನು ನೀನು ಭ್ರಾಂತನಾದೆಯೇ ಕೋಣ ನೀತಿವಂತನು ನೀನು ಭ್ರಾಂತನಾದೆಯೇ ಕೋ ಮಾತೆಯ ಕೊಲ್ವರೇ ಮಾನಿತನೇ ನಿನ್ನ ವಂಶ ಭೂಪನ ಮನವರಿತವಳ ನಿನ್ನ ವಂಶ ಭೂಪನ ಮನವರಿತವಳ ಕುಲನಾಶನವ ಮಾಡಿ ಘನ ಕಾರ್ಯ ಗೈದವಳ ಕುಲನಾಶನವ ಮಾಡಿ ಘನ ಕಾರ್ಯ ಗೈದವಳ ಮಾತೆಯ ಕೊಲ್ವರೇ ಮಾನಿತನೆ 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 ಅಣ್ಣ ಸಹೋದರ ಈಕೆಯನ್ನು ಕೊಂದುದೇ ಆದರೆ ಮಾತೃಹತ್ಯಾ ದೋಷವು ಪ್ರಾಪ್ತವಾಗುವುದು ಅಲ್ಲದೆ ಶ್ರೀರಾಮರ ಆಗ್ರಹಕ್ಕೆ ಪಾತ್ರರಾಗಬೇಕಾಗುತ್ತದೆ. ತಂದೆಯವರ ಉತ್ತರ ಕ್ರಿಯಾದಿಗಳನ್ನು ಮಾಡಿ ಕಾಡಿಗೆ ಹೋಗಿರುವ ಶ್ರೀರಾಮಚಂದ್ರನ್ನು ಕರೆತಂದು ಆತನಿಗೆ ರಾಜಾಭಿಷೇಕ ಮಾಡೋಣ ನಡೆಯಣ್ಣ. ಛೀ ಪಾಪಿ, ಹೀಗೆ ಮುಖ ನೋಡಬಾರದು. ಬಾ ಸಹೋದರ ಹೋಗೋಣ. ನಡೆಯಣ್ಣ. ಭರತ ಮಗನೇ, ಅಯ್ಯೋ ದಂಡ ಪಾಣಿ ವನದೆಡೆಗೆ ನಡೆದನು ಕೋದಂಡ ಪಾಣಿ ರಾಮ ಲಕ್ಷ್ಮಣ ಬರಲಿ, ಅಲ್ಲಿ ಬೇಡಿ, ಇಲ್ಲೇ ಬರಲಿ, ಇಲ್ಲೇ ಬರಲಿ. ಅದೋ ಪುರದ ಜನರ ಅಳಲು ಮುಗಿಲು ಮುಟ್ಟುತ್ತಿರಲೋ ರಾಘವನು ನಿಂತ ಮೌರದಲೇ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ನಡೆದನು ಶ್ರೀರಾಮಚಂದ್ರ
ಈ ರಾಘವನ ಕಣ್ಣೀರ ಹರಿಸುತ್ತ ಕಂಬನಿಯದ ಕಂಬನಿಯದ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ನಡೆದನು ಶ್ರೀರಾಮಚಂದ್ರ ಪುರದ ಜನರ ಅಳಲು ಮುಗಿಲು ಮುಟ್ಟುತ್ತಿರಲು ಇನ್ನೆಲ್ಲಿ ಕಾಂಬೆವ ನಮ್ಮ ರಾಘವನ ಎನ್ನುತ್ತಾ ಇನ್ನೆಲ್ಲಿ ಕಾಂಬೆವು ನಮ್ಮ ರಾಘವನ ಎನ್ನುತ್ತಾ ನಡೆದನು ಕೋದಂಡ ಪಾಳೆ ವನದೆಡೆಗೆ ನಡೆದನು ಕೋದಂಡ ಪಾಳೆ ರಾಮ ಅಯ್ಯೋ ರಾಘವ 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 ರಾಮಚಂದ್ರ, ಸುಮಂತ್ರರೇ, ಇದೋ ನೋಡು ಲೋಕ ಪಾವನೆಯಾದ ಗಂಗಾ ನದಿಯನ್ನು. ಸೀತಾ, ಸ್ವಾಮಿ, ನಮ್ಮ ಪಿತೃಗಳಿಗೆಲ್ಲ ಸದ್ಗತಿಯನ್ನುಂಟು ಮಾಡಿದ ಗಂಗಾದೇವಿ ಸುಮಂತರು ಹೇಳುತ್ತಿರುವ ಮಾತು ಸತ್ಯ ಸೀತಾ. ನಮ್ಮ ಪಿತೃಗಳಿಗೆಲ್ಲ ಸದ್ಗತಿಯನ್ನುಂಟು ಮಾಡಿದ ಈ ಗಂಗಾದೇವಿಗೆ ಒಂದೇನೇನು ಮಾಡ ಸಹೋದರ, ನೀನೂ ಸಹ ಗಂಗೆ ಅಭಿವಂದಿತ ಮಂಗಳಾದೇವಿ ಗಂಗೆ ಅಭಿವಂದಿತ
ಮಂಗಳ ದೇವಿ ಗಂಗೆನ ಅಭಿವಂದಿತೆ. ಸೀತಾ, ನೀನೊಂದು ಸಾರಿ ಈ ಗಂಗಾದೇವಿಗೆ ವಂದನೆಯನ್ನು ಮಾಡು. ಸಕಲ ಜೀವ ಅಮೃತ ತಾಮಡಿವಲ್ಲ ಇದಿರ್ಲೇಬೇಕ. ಹರನ ಶಿರದಲ್ಲಿ ನೆಲೆಸುವ ಪರಮ ಪಾವನಿ ವರಪ್ರದಾತೆ ವಂದಿಪೆ ಸುರಗಂಗೆ ಮಂದ ಸಕಲ ಜೀವ ಅಮೃತ ಅಮ್ಮ 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 ಭಗವತಿ ಗಂಗಾ ತಾಯಿ 14 ವರ್ಷದ ವನವಾಸವನ್ನು ಆದಷ್ಟು ಬೇಗ ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗವರೆಗೂ ಯಾವ ಕಷ್ಟಗಳು ಬಾರದ ಹಾಗೆ ನಮ್ಮನ್ನು ಕಾಪಾಡು ತಾಯಿ, ಕಾಪಾಡು. ಏನು ನನ್ನ ಪರಮ ಮಿತ್ರನಾದ ಗೋನು ಬರುತ್ತಿರುವನೇ, ಬರಲಿ, ಬಹಳ ಸಂತೋಷ, ಬರಲಿ. ರಾಮಯ್ಯ ತಂದೆ, ಓ ರಾಮಯ್ಯ ತಂದೆ, ನನ್ನ ಜನ್ಮ ಸಾರ್ಥವಾಗಿ ಕಯ್ಯ ರಾಮಯ್ಯ ತಂದೆ. ರಾಮಯ್ಯ ತಂದೆ, ಓ ರಾಮಯ್ಯ ತಂದೆ, ನನ್ನ ಜನ್ಮ ಸಾರ್ಥವಾಗಿ ಕಯ್ಯ ರಾಮಯ್ಯ ತಂದೆ. ನನ್ನ ತಂದೆಯಂತೆ ಬಂದೆಯಲ್ಲೋ ರಾಮಯ್ಯ ತಂದೆ, ನನ್ನ ತಾಯಿಯಂತೆ ಬಂದೆಯಲ್ಲೋ ರಾಮಯ್ಯ ತಂದೆ. ರಾಮಯ್ಯ ತಂದೆ, ಓ ರಾಮಯ್ಯ ತಂದೆ, ನನ್ನ ಜನ್ಮ ಸಾರ್ಥವಾಗಿ ಕಯ್ಯ ರಾಮಯ್ಯ ತಂದೆ. ತಾಟಕಿಯ ಒಂದೇಡಿಗೆ ಕೊಂದೇ ಬಿಟ್ಟೆ, ಶಿವನ ದನವ ಒಂದೇಡಿಗೆ ಮುರಿದೇ ಬಿಟ್ಟೆ. ತಾಟಕಿಯ ಒಂದೇಡಿಗೆ ಕೊಂದೇ ಬಿಟ್ಟೆ, ಶಿವನ ದನವ ಒಂದೇಡಿಗೆ ಮುರಿದೇ ಬಿಟ್ಟೆ. ಪರಶುರಾಮನಂದ ಪೌರುಷವನ್ನಡಗಿಸಿದೆ, ಪರಶುರಾಮನಂದ ಪೌರುಷವನ್ನಡಗಿಸಿದೆ. ನನ್ನ ತಂದೆಯಂತೆ ಬಂದೆಯಲ್ಲೋ ರಾಮಯ್ಯ ತಂದೆ, ರಾಮಯ್ಯ ತಂದೆ, ಓ ರಾಮಯ್ಯ ತಂದೆ, ಜನ್ಮ ಸಾರ್ಥವಾಗಿ
ತಂದೆಯಂತೆ ಬಂದೆಯಲೋ ರಾಮಯ್ಯ ತಂದೆ, ನನ್ನ ತಾಯಿಯಂತೆ ಬಂದೆಯಲೋ ರಾಮಯ್ಯ ತಂದೆ. ರಾಮಯ್ಯ ತಂದೆ ಓ ರಾಮಯ್ಯ ತಂದೆ, ನನ್ನ ಜನ್ಮ ಸಾರ್ಥವಾಯಿತಯ್ಯ ರಾಮಯ್ಯ ತಂದೆ. ಶ್ರೀರಾಮಚಂದ್ರ ನಮಸ್ಕಾರ. ಗುಹನೆ ನಿನಗೆ ಮಂಗಲವಾಗಲಿ ಮೇಲೆ ಹೇಳು. ಗುಹನೆ ನೀನು ಸುಖಾಗಮನವೇ? ರಾಮಚಂದ್ರ ಸ್ವಾಮಿ, ಗುಹನೆ ನಿಮಗೆ ವನವಾಸ ಪ್ರಾಪ್ತ ಇರೋದನ್ನು ಕೇಳಿ ನನ್ನ ಮನಸ್ಸಿಗೆ ವಿಷಾದವಾಗಿರುವುದು. ನೀವಿಲ್ಲೇ ಶೃಂಗಬೇರಿಪುರದಲ್ಲಿ ಇದ್ದುಕೊಂಡು ಈ ಕಾಡಿಗಳ ಅಧಿಪತಿಯಾಗಿದ್ದು ನನ್ನ ವಿಷಾದವನ್ನು ಹೋಗಲಾಡಿಸಬೇಕು. ನಾನು ಪರಿವಾರ ಸಮೇತನಾಗಿ ನಿಮ್ಮ ಸೇವೆಯನ್ನು ಮಾಡಿಕೊಂಡಿರುವೆನು. ಗುಹನೆ ಹೀಗೆ ಹೇಳುವುದು ನಿನ್ನಂತ ಮಿತ್ರನಿಗೆ ಯೋಗ್ಯವಾದದ್ದು. ಆದರೆ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ನಾವು 14 ವರ್ಷ ರಾಜ್ಯವನ್ನು ಬಿಟ್ಟು ಬಂದಿರುವು, ಅರಣ್ಯವಾಸಿಗೆ ಬಂದಿರುವು. ಪುನಃ ನಾವು ಪುರಪ್ರವೇಶ ಮಾಡಿದರೆ ಸ್ವರ್ಗದಲ್ಲಿರುವ ನಮ್ಮ ಮುತ್ತಾತರಿಗೆ ನರಕ ಪ್ರಾಪ್ತಿಯಾಗುವುದು. ಆದ್ದರಿಂದ ನಾವು ಪುರಪ್ರವೇಶ ಮಾಡುವುದಿಲ್ಲ ಮಿತ್ರ. ನೀನು ನಮ್ಮನ್ನು ಈ ಗಂಗಾ ನದಿಯನ್ನು ದಾಟಿಸಿ ಚಿತ್ರಕೂಟ ಪರ್ವತಕ್ಕೆ ಕಳಿಸಿಕೊಟ್ಟರೆ ಅಷ್ಟೇ ಸಾಕು ಮಿತ್ರ. ಇನ್ನು ನಾನು ಮಾಡತಕ್ಕದ್ದೇನಿದೆ, ನಿಮ್ಮ ಇಷ್ಟೆಂತೆ ಆಗಲಿ. ನಾವೇನು ಸಿದ್ಧಪಡಿಸುವ ಹಾಗೆ ಆಗಲಿ ಮಿತ್ರ. ಸುಮಂತ್ರರೇ, ರಾಮಚಂದ್ರ, ತಾವು ಬಹಳ ದೂರ ಬಂದಿರಿ ತಾಯಿಂದ ಅಯೋಧ್ಯೆಗೆ ಪ್ರಯಾಣಿಸಿ. ರಾಮಚಂದ್ರ, ಸುಮಂತ್ರರೇ, ನಿಮ್ಮನ್ನು ಬಿಟ್ಟು ನಾನು ಹೇಗೆ ತಾನೇ ಅಯೋಧ್ಯ ನಗರಕ್ಕೆ ಹಿಂದಿರುಗಲಿ? ಮೊದಲು ನಿಮ್ಮನ್ನು ಕುಳಿಸಿಕೊಂಡು ಬಂದ ಈ ರಥವನ್ನು ನಾನು ಹೇಗೆ ತಾನೇ ತೆಗೆದುಕೊಂಡು ಹೋಗಲಿ? ರಾಮಚಂದ್ರ, ನಾನು ಕೂಡ ನಿಮ್ಮೊಡನೆ ಬರುವೆನು. ಸುಮಂತ್ರರೇ, ಪುತ್ರ ಶೋಕದಲ್ಲಿರುವ ಜನನಿ ಜನಕರನ್ನು ಸಂತೈಸಿ, ಅಲ್ಲದೆ ಭರತನ ರಾಜ್ಯ ಕಾರ್ಯದಲ್ಲಿ ಸಹಾಯಕರಾಗಿ ನಾನು 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಬರುವೆನು. ಸುಮಂತ್ರರೇ, ರಾಮಚಂದ್ರ, ಸುಮಂತ್ರ, ನಾನು ಈ ದುಃಖವನ್ನು ಸಹಿಸಲಾರೆನು, ನಿಮ್ಮ ಮಾತನ್ನು ಸಹ ಮೀರಲಾರೆನು. ಆದ್ದರಿಂದ ನೀವು ಈ ಗಂಗಾ ನದಿಯನ್ನು ದಾಟಿ ಅತ್ತ ಕಡೆ ಹೋಗುವವರೆಗೂ ನಾನು ನಿಮ್ಮನ್ನು ನೋಡಿಕೊಂಡು ಅನಂತರದಲ್ಲಿ ಹಿಂದಿರುವೆನು. ರಾಮಚಂದ್ರ, ಬಹಳ ಸಂತೋಷ. ಹಾಗೆ ಆಗಲಿ ಸುಮಂತ್ರರೇ. ಸಹೋದರ, ನಾವು ಋಷಿಚಾರ್ಯದಿಂದ ವನವಾಸ ಮಾಡಬೇಕಾದ ಪ್ರಯತ್ನ. ಚಂದ್ರ, ನಮಸ್ಕರಿಸುವೆನು. ಮಿತ್ರ, ನಾವೇ ಸಿದ್ಧವಾಯಿತೆ? ಸಿದ್ಧವಾಗಿರುವುದು. ಸಹೋದರ, ನಾವು ಜಟಾಧಾರಣೆಯನ್ನು ಮಾಡಿಕೊಂಡು 14 ವರ್ಷ ವನವಾಸ ಮಾಡಬೇಕಾದ ಪ್ರಯಾಣ. ನಾವು ಈ ಗಂಗಾ ನದಿಯನ್ನು ದಾಟಬೇಕು. ಆದ್ದರಿಂದ ಹಾಲದ ಹಾಲನ್ನು ತೆಗೆದುಕೊಂಡು ಬಾ ಸಹೋದರ. ಹಾಗೆ ಆಗಲಿ ಅಗ್ರಜ. ಶ್ರೀರಾಮಚಂದ್ರ, ಭುವನೆ, ಲಕ್ಷ್ಮಣ ರೇಖೆ ಕಮಿಸಬೇಕು. ನಾನೇ ಹೋಗಿ ಆಲದ ಹಾಲನ್ನು ನಾನೇ ತರಬೇನು. ಹಾಗೆ ಆಗಲಿ ಮಿತ್ರ, ತೆಗೆದುಕೊಂಡು ಬಾ ಮಿತ್ರ. ಆಲದ ಹಾಲನ್ನು ತೆಗೆದುಕೊಳ್ಳಿ. ಕೊಡೋ ಮಿತ್ರ, ಕೊಡೋ ಮಿತ್ರ. ಸಹೋದರ, ಅಣ್ಣ ನಡೆ ಮಿತ್ರ. ಇಂಗುಬಿ ವೃಕ್ಷದ ಕೆಳಗೆ ನಾವು ಜಟಾಧಾರಣೆ ಮಾಡಿಕೊಳ್ಳುವೆನು. ನೀವು ನಾವೇನು ಸಿದ್ಧಪಡಿವು. ನಡೆಯ ಸಹೋದರ, ನಡೆ. ಹಾಗೆ ಆಗಲಿ ಬಿಡ್ಲಿ ಅಣ್ಣ. ಮಿತ್ರ, ಸುಮಂತ್ರರೇ, ನಾವಿಂದು ಬರಬೇಕು. ತಾವು ಸಂತೋಷದಿಂದ ಎದ್ದಿಗೆ ಪ್ರಯಾಣಿಸಿ. ಮಿತ್ರ, ನಾವೇ ಸಿದ್ಧವಾಯಿತೆ? ಸಿದ್ಧವಾಗಿರುವುದು. ನನ್ನನ್ನು ವಿಜ್ಞಾಪನೆ. ಅದೇನು ಹೇಳು ಮಿತ್ರ. ಹಿಂದೆ ನೀವು ಮಿಥುನಕ್ಕೆ ಹೋದಾಗ ತಮ್ಮ ಪಾದ ಸೋಕಿ ಒಂದು ಕಲ್ಲು ಹೆಣ್ಣಾಗಿತ್ತಂತೆ. ಆದರೆ ಈ ನನ್ನ ದೋಣಿಲಾದರೂ ಸಾವಿರಾರು ಸಣ್ಣ ಪುಟ್ಟ ಕಲ್ಲುಗಳಿವೆ. ಅವೆಲ್ಲ ನಿಮ್ಮ ಪಾದ ಸೋಕಿದ ತಕ್ಷಣ ಹೆಣ್ಣಾದರೆ ನನ್ನ ಹೊಟ್ಟೆಪಾಡಿನ ಗತೇನು ಸ್ವಾಮಿ. ಮಿತ್ರ, ನಿನ್ನ ಮನದ ಇಂಗಿತವು ನನಗೆ ಅರ್ಥವಾಯಿತು. ನೀನು ಪಾದ ಪೂಜೆ ಮಾಡಬೇಕಂತಲೇ ಈ ರೀತಿ ಮಾತ್ರ ನಿನ್ನ ಕಾರ್ಯವನ್ನು ನೆರವೇರಿಸಿಕೋ ಮಿತ್ರ. ಮೇಡಮ್ ಅಂದ ಪೂಜೆ ಅಲ್ಲೇ
ನಾನೀಗಲೇ ಧನ್ಯನಾದೆ ರಾಮ ನಾನೀಗಲೇ ಧನ್ಯನಾದೆ ರಾಮ ನಾನೀಗಲೇ ಧನ್ಯನಾದ ರಾಮ ನಾನೀಗಲೇ ಧನ್ಯನಾದ ರಾಮ ನಾನೀಗಲೇ ರಾಮ ಭವ ತಾರಕ ತಾರಕ ನಾಮ ಭವ ತಾರಕ ತಾರಕ ನಾಮ ಭವ ಬಂಧನವ ಬಿಡಿಸೋ ಶ್ರೀರಾಮ ಭವ ಬಂಧನವ ಬಿಡಿಸೋ ಶ್ರೀರಾಮ ನಾನೀಗಲೇ ಧನ್ಯನಾದೆ ರಾಮ ನಾನೀಗಲೇ ಧನ್ಯನಾದ ರಾಮ ನಾನೀಗಲೇ ಧನ್ಯನಾದ ರಾಮ ನಾನೀಗಲೇ ರಾಮ ದಿವಿಜ ಗಂಗಾ ವಾರಿಣಿಯೋಳು ದಿವಿಜ ಗಂಗಾ ವಾರಿಣಿಯೋಳು ನಾದೆಯಲು ನಾನು ನಡೆಸುವೆನು ಸ್ವಾಮಿ ನಾವೆಯಲು ನಾನು ನಡೆಸುವೆನು ಸ್ವಾಮಿ ನಾನೀಗಲೇ ಧನ್ಯನಾದೆ ರಾಮ ನಾನೀಗಲೇ ಧನ್ಯನಾದ ರಾಮ ನಾನೀಗಲೇ ಧನ್ಯನಾದ ರಾಮ ನಾನೀಗಲೇ ರಾಮ ದಯಮಾಡಿ ನಾವೇ ಸಿದ್ಧವಾಗಿರುವುದು ಹಾ ಮಿತ್ರ ಹಾ ಹಾಗಾಗಲಿ ನಾವೇನು ನಡೆಸು ರಾಮಯ್ಯ ನಾಮವೇ ಚಂದ ರಾಮಯ್ಯ ನಾಮವೇ ಚಂದ ಆನಂದ ಮುಕುಂದ ಗೋವಿಂದ ರಾಮಯ್ಯ ನಾಮವೇ ಚಂದ ದಶರಥ ಪುತ್ರನೇ ಧನ್ಯ ಸುಚರಿತಾನೆ ದಶರಥ ಪುತ್ರನೇ ಧನ್ಯ ಸುಚರಿತಾನೆ ಪಶುಪತಿ ಮಿತ್ರನೇ ಪರಿಮ ಪವಿತ್ರನೇ ಪಶುಪತಿ ಮಿತ್ರನೇ ಪರಮ ಪವಿತ್ರನೇ ರಾಮಯ್ಯ ನಾಮವೇ ಚಂದ ಆನಂದ ಮುಕುಂದ ಗೋವಿಂದ ರಾಮಯ್ಯ ನಾಮವೇ ಚಂದ ಕಳೆದವು ರಾಮನ ಕಲಿತ ಪಸೂರನ
ಕಳೆದೆವು ರಾಮನ ಕಲಿದ ಪಶೂರನ ಮುನಿ ಕುಲ ತಿಲಕನ ಕರೆದು ನ ಪಾಪೆನು. ಹಾ ರಾಮಚಂದ್ರ ಮುನಿ ಕುಲ ತಿಲಕನ ಕರೆದು ನ ಪಾಪೆನು ರಾಮ. ಮರೆಯಾದೆಯ ರಾಮ. ಓ ರಾಮಚಂದ್ರ ಮರೆಯಾದೆಯ. ರಥವನ್ನು ಬಿಟ್ಟು ಪಾದಚಾರಿಯಾಗಿ ಹೇಗೆ ಸಂಚರಿಸುವಿರಿ? ನಿಮ್ಮನ್ನು ಬಿಟ್ಟು ಬಂದೆ ಎಂದು ನಿಮ್ಮ ಮಾತೆಯವರಿಗೆ ನಾನು ಏನೆಂದು ಹೇಳಲಿ? ಆ ರಾಮಚಂದ್ರ ಕೆಟ್ಟೆವು ಕೆಟ್ಟೆವು. ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ. ಸಹೋದರ ಅಣ್ಣ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಲೆದಲೆದು ನಾವು ಅಡವಿಯಳಿಂದ. ಅಣ್ಣ ಅಲೆದಲೆದು ನಾವು ಅಡವಿಯಳಿಂದ ಬಳಲು ತಳಿರುವೆ ಉದಾರಿಯ ಕಾಣದೆ. ಸಹೋದರ ಅಣ್ಣ ಬಳಲು ತಳಿರುವೆ ಬಳಲು ತಳಿರುವೆ ಉದಾರಿಯ ಕಾಣದೆ. ಬಳಲು ತಳಿರುವೆವು ದಾರಿಯ ಕಾಣದೆ. ಬಳಲು ತಳಿರುವೆ ಉದಾರಿಯ ಕಾಣದೆ. ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ. ಸಹೋದರ ಅಣ್ಣ ಎಲ್ಲಿ ಹುಡುಕಿದರು ಅಣ್ಣನಾದ ರಾಮಚಂದ್ರನು ಕಾಣುತ್ತಲೇ ಇಲ್ಲವಲ್ಲ? ಸಹೋದರ ಕಾಣುತ್ತಲೇ ಇಲ್ಲವಲ್ಲ? ಶಾಂತನಾಗು ಅಣ್ಣ ಶಾಂತನಾಗು. ಇನ್ನು ಮುಂದೆ ಹೋಗಿ ನೋಡೋಣ ನಡೆಯಣ್ಣ. ಬಾ ಸಹೋದರ.